ಕೈಯ ಯಾಕೆ ಇಳಿಸೆ ಕೈನ? ಕೈಗೇನ್ ಕುಷ್ಟ ಹಿಡಿತಾ? ಹಾ ನನ್ನ ಹೆಣ್ಮಕ್ಳು ಅಂತ ಬಾರಿ ಎಗರಾಡ್ತಾ ಇದ್ದೆ. ನೋಡ್ದ್ಯಾ ಟಿವಿನ? ನಿನ್ ಹೆಣ್ಮಕ್ಳು ಮಾನ ಹೆಂಗ್ ಹರಾಜಾಗಿವೆ ಅಂತ. ಅಲ್ಲ ಕಣ್ ಪುಟ್ಟಕ್ಕ, ನಿಂದು ಒಂದ್ ಬಾಳ್ವೆ. ಥೂ, ನನ್ ಮಕ್ಳಿಗೆ ನೀತಿ ಪಾಠ ಕಳ್ಸೀನಿ ಅಂತ ಬಾರಿ ಮೆರಿತಾ ಇದ್ದೆ. ಹಾ ಅದ್ಯೋನ್ ಮನೆ ಕತೆನೋ ನಿಂದು. ಮೊದ್ಲನೇ ಅವಳು ಡಿವೋರ್ಸು, ಎರಡನೇ ಅವಳು ಫೋಟೋ ಖಾರ ಹಾಕಿಸ್ಕೊಂಡ್ರು ಇಂಥ ಕೆಟ್ಟ ಕೆಲಸ ಮಾಡೋಳೆ. ಇನ್ ಮೂರನೇ ಅವಳು ಅದ್ಯೋನ್ ಮಾಡ್ತಾಳೋ ಅದ್ಯಾವ್ರಿಗೆ ಗೊತ್ತು. ಇನ್ನು ನೀನು ಈ ವಯ್ಯನ್ನ ಮತ್ತೆ ಮನೆಗ್ ಬಿಟ್ಕೊಂಡಿದ್ಯಾ. ಸಬಾಸ್ ಕಣೆ, ಸಬಾಸ್. ಆದ್ರೂ ಪುಟ್ಟಕ್ಕ, ನೀನು ಮಗಳು ಡಿ ಸಿ ಅನ್ಕೊಂಡು ಸರಿಯಾಗೆ ಮಾಡಿದಳು ನೋಡು. ಅಕ್ಕೋ, ತೆಪ್ ಮೇಕೆ ತೆಪ್ ಮಾಡ್ತಿದ್ಯಾ? ನಿನ್ ಪಾಪದ ಕೂಡ ತುಂಬಾಕೆ ಚಾನೆ ಅನ್ಭವಿಸ್ತೀಯ. ಏಯ್, ಮುಚ್ಕಂಡ್ ನಿಂತ್ಕೊಳ್ಳ ಕಂಡೀವ್ನಿ. ನಾನು ಪಾಪ ಮಾಡದೇ ಇರೋದಕ್ಕೇನೆ ಯಾರು ನನ್ನ ಈಟು ಸಂದಾಗಿಟ್ಟಿರೋದು. ಕಾಳಿಯವ್ರೆ, ಏನು ಮಾತಾಡ್ಬಿಡಿ. ಎತ್ತು ನಿನ್ ಜನ್ಮಕ್ಕೆ. ಹೆಣ್ಮಕ್ಳನ್ನ ಎತ್ಬಿಟ್ರೆ ಸಾಲಲ್ಲ, ಅವ್ರನ್ನ ಸರಿಗ್ ಸಾಕೋ ಯೋಗ್ಯತೆನೂ ಇರ್ಬೇಕು. ನೀನು ಅಲ್ಲಿ ಇಲ್ಲಿ ಕದ್ದಿರೋ ದುಡ್ನಾಗೆ ಇನ್ವೆಸ್ಟ್ ಮಾಡ್ದೆ. ಇನ್ ನಿನ್ ಮಗಳು ಡಿ ಸಿ ಆಗಿ ಸರ್ಕಾರದ ದುಡ್ಡೇ ಅಭ್ಯಾಸ ಮಾಡಿದ್ಲು. ಸರಿಯಾಗಿದೆ ನೋಡು ಯವ್ವ ಮಗಳು ಜೋಡಿ. ಒಬ್ಳು ಕೇಡಿ, ಇನ್ನೊಬ್ಳು ಹೋಗ್ಲಿ ಬಿಡು. ನನ್ ಬಾಯಿಯಾಗಿ ಯಾಕೆ ಅದನ್ನ ಹೇಳಿ ನನ್ ಬಾಯಿ ಹೊಲ್ಸ್ ಮಾಡ್ಕೊಳ್ಳಿ. ಆದ್ರೂ ಪುಟ್ಟಕ್ಕ, ನೀನ್ ಇಂಥ ಹೆಂಗ್ಸಾಗಿರೋದಕ್ಕೆ ನಿನ್ನ ಮಗಳನ್ನ ಅಂತ ಮನೆಗೆ ಮದ್ವೆ ಮಾಡ್ಕೊಟ್ಟಿದ್ಯಲ್ಲ. ಮೊದ್ಲೇ ಬಡ್ಡಿ ವ್ಯಾಪಾರ ಮಾಡೋ ಜನಗಳು ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಊರವ್ರ ದುಡ್ನೆಲ್ಲ ನುಂಗಾಕಿದ್ದಾರೆ. ಅಲ್ಲ ಪುಟ್ಟಕ್ಕ, ಈ ಪಾಪ ನಿಂಗ್ ಸುಮ್ಕೆ ಬಿಡ್ತದ? ನೀನ್ ಅನ್ಯಾಯ ಮಾಡಿದ್ದಕ್ಕೆ ನಿನ್ನ ಅರ್ಧ ವಯಸ್ಸಿನಲ್ಲಿ ನಿನ್ನ ಗಂಡ ಬಿಟ್ಟು ಹೋದ. ನಿನ್ನ ಮಗಳು ಅನ್ಯಾಯ ಮಾಡಿದ್ದಕ್ಕೆ ಅರ್ಧ ವಯಸ್ಸಿನಾಗೆ ಅವಳ ಗಂಡನ್ ಬಿಟ್ಟು ಹೋದ್ಲು. ಅಲ್ಲ ಪುಟ್ಟಕ್ಕ, ಎತ್ತಿರೋ 3 ಜನ ಹೆಣ್ಮಕ್ಳಾಗೆ ಒಬ್ರು ಬಾಳು ಸಂದಾಕಿಲ್ವಲ್ಲೇ? ಏನು ಸೈನ್ಯ ಕರ್ಕೊಂಡು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಏನ್ ವಿಷಯ? ಮೇಡಮ್ ಅವರೇ, ನಿಮ್ಮ ತವ ನನ್ನ ಮಗಳ ಸ್ನೇಹ ವಿಷಯನ ಒಸಿ ಮಾತಾಡೋದಿತ್ತು. ಮಾತಾಡಕ್ಕೆ ಇನ್ನು ಏನು ಉಳಿದಿದೆ ಪುಟ್ಟಕ್ಕ? ಹಾಗೆಲ್ಲ ಹೇಳ್ಬೇಡಿ ಮೇಡಮ್, ದಯವಿಟ್ಟು ನೀವೇ ನಮಗ್ ಸಹಾಯ ಮಾಡ್ಬೇಕು. ಓಹೋ, ನನ್ ಸಹಾಯ ಇವಾಗ ಬೇಕಾಗ್ತಾ ಇದೆಯಾ? ಮೇಡಮ್ ಅವರೇ, ನಿಮಗೆ ಕೈ ಮುಗಿ ಕೇಳ್ಕೊತೀನಿ. ನಮ್ಮ ಸ್ನೇಹ ಇವನ್ ತೆಪ್ಪು ಮಾಡಿಲ್ಲ. ಯಾರು ಆಗದೆ ಇರೋ ಕಿಡಿಗೇಡಿಗಳು ಹಿಂಗೆಲ್ಲ ಹುನ್ನಾರ ಮಾಡಿ ಅವಳ ಹೆಸರನ್ನ ಹಾಳು ಮಾಡ್ತಾವ್ರೆ. ನೋಡಿ ಪುಟ್ಟಕ್ಕ, ಹೆತ್ತವ್ರಿಗೆ ಹೆಗ್ನಾನು ಮುದ್ದೆ, ಆದ್ರೆ ಜನಕ್ಕೆ ಸಮಾಜಕ್ಕೆ ಹಾಗಲ್ಲ. ತಪ್ಪು ಮಾಡಿದವರು ಒಂದಲ್ಲ ಒಂದಿನ ಸಿಕ್ಕಾಕೊಳ್ಳೇಬೇಕು. ಅಯ್ಯೋ, ದಯಮಾಡಿ ಹಂಗೆಲ್ಲ ಹೇಳ್ಬೇಡಿ ಮೇಡಮ್ ಅವರೇ. ನನ್ನ ಮಗಳು ಯಾವ ತಪ್ಪು ಮಾಡಿಲ್ಲ. ಹಾಗಂತ ನೀವ್ ಹೇಳ್ತಿದ್ದೀರಾ, ಆದ್ರೆ ಸಿಕ್ಕಿರೋ ಎವಿಡೆನ್ಸು ಮೀಡಿಯಾ ಎಲ್ಲ ನಿಮ್ ಮಗಳು ಮಾಡಿರೋ ತಪ್ಪನ್ನ ಸಾರಿ ಸಾರಿ ಹೇಳ್ತಿದ್ಯಲ್ಲ. ಮೇಡಮ್, ನನ್ನ ತಂಗಿ ಸ್ಯಾನೆ ಒಳ್ಳೆಯವಳು. ಮೇಡಮ್, ಇದ್ರಲ್ಲೇನೋ ಮಿಸ್ಟೇಕ್ ಆಗಿದೆ. ಆ ಸಿಂಗಾರಮ್ಮ ಬೇಕು ಅಂತಾನೆ ನಮ್ ಸ್ನೇಹಕ್ಕನ್ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ ಮೇಡಮ್. ಏ ಹುಡ್ಗಿ, ನೀನೇನ್ ಸಾಮಾನ್ಯ ಅಂತ ಬೇರೆಯವ್ರ ಮೇಲೆ ದೂರ ಹಾಕ್ಬೇಡ. ಮೇಡಮ್ ಅವರೇ, ನೋಡಿ ಪುಟ್ಟಕ್ಕ ಅವ್ರೆ, ಮೊದ್ಲು ನೀವು ನಿಮ್ ಸುತ್ತ ಇರೋ ಜನಗಳಿಂದ ಹುಷಾರಾಗಿರ್ಬೇಕು. ಮೊದಲನೇದಾಗಿ ನಿಮ್ಮ ಅಳಿಯ ಕಂಟಿ, ಅವನ್ ದುರಹಂಕಾರನೇ ನಿಮಗ್ ಮುಳುವಾಗುತ್ತೆ. ಎರಡನೇದು ಈ ಹುಡುಗಿ. ಅವತ್ತು ಈ ಹುಡುಗಿ ನಿಜ ಬಾಯ್ಬಿಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ. ಮೂರನೇದಾಗಿ ನಿಮ್ ಬಿಕ್ತಿ ಬಂಗಾರಮ್ಮ ಅವರು.
ಅವ್ರು ತಮ್ಮ ಅಧಿಕಾರನ ಬಳಸಿ ಇನ್ನು ಏನೇನ್ ತಪ್ಪು ಮಾಡಕ್ ನೋಡ್ತಿದಾರೋ ಏನೋ. ಮೇಡಮ್ ಅವರೇ, ನಮ್ಮ ಸುತ್ತ ಅಂತ ಜನಗಳು ಯಾರು ಇಲ್ಲ. ಹಾಗಂತ ನೀವ್ ಅನ್ಕೊಂಡಿದ್ದೀರಾ ಅಷ್ಟೇ. ನಿಮಗ್ ತೊಂದ್ರೆ ಆಗ್ತಿರದೆ ಇವ್ರುಗಳಿಂದ. ಮೇಡಮ್ ಅವರೇ, ನೀವು ಹಳೆ ವಿಚಾರನ ಮನ್ಸ್ನಾಗ ಇಟ್ಕೊಂಡು ಹಿಂಗ್ ಮಾತಾಡೋದು ಸರಿನಾ? ಹೌದು ಮೇಡಮ್, ಬೇಕಾದ್ರೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಮೇಡಮ್ ಅವರೇ, ದಯಮಾಡಿ ನನ್ನ ಮಗಳ ಹೆಸರು ಉಳಿಸೋಕೆ ಸಹಾಯ ಮಾಡಿ. ಇದರಿಂದ ಯಾರ್ಯಾರು ಸಂಚು ಮಾಡೋರೋ ಅವ್ರಿಗೆಲ್ಲ ಶಿಕ್ಷೆ ಕೊಡಿಸಿ ಬಂಧಿಸಿ. ನೋಡಿ ಪುಟ್ಟಕ್ಕ, ನಿಮ್ ಮಗಳ ವಿರುದ್ಧವಾಗಿ ಸಾಕ್ಷಿಗಳು ಸ್ಟ್ರಾಂಗ್ ಆಗಿರೋದ್ರಿಂದ ಸ್ನೇಹನ್ ವಿಚಾರದಲ್ಲಿ ನಾನೇನು ಸಹಾಯ ಮಾಡಕ್ಕಾಗಲ್ಲ. ತಡ ಮಾಡಿದಷ್ಟು ನಿನಗೆ ತೊಂದರೆ. ಯಾಕೆ ರಾಜವ್ವ, ಯಾಕೆ ನಮ್ಮ ಮೇಲೆ ನಿನ್ಗೆ ಇಟ್ಟೊಂದು ಕೋಪ? ನಾವು ನಿಂಗೆ ಏನು ಅನ್ಯಾಯ ಮಾಡಿದ್ದೀವಿ? ನಾನು ಹೇಳ್ದಂಗೆ ಕೇಳಲಿಲ್ವಲ್ಲ, ಅದೇ ನೀನು ಮಾಡಿದ್ದ ಅನ್ಯಾಯ. ಯಾಕೆ ಅರ್ಥ ಆಗ್ಲಿಲ್ವೇ? ಆವತ್ತೇ ನಾನು ಹೇಳ್ದಂಗೆ ನಿನ್ನ ಮನೆ ಮೆಸ್ಸು ನನ್ನ ಹೆಸ್ರಿಗೆ ಬರ್ದಿದ್ದಿದ್ರೆ ನಿಂಗೆ ಈಟೆಲ್ಲ ತೊಂದರೆ ಆಗ್ತಾನೇ ಇರಲಿಲ್ಲ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಇದೆಲ್ಲ ಏನ್ ನಡೀತಾ ಇದೆಯಲ್ಲ, ಇದಕ್ಕೆಲ್ಲ ಸೂತ್ರಧಾರಿ ನಾನೇ.